ತಾನೇ ನೀನು ಶ್ರೀರಾಮನೊಡನೆ ಬೇಕಾದರೂ ಯುದ್ಧ ಮಾಡುತ್ತೇನೆ ಎಂದೇಲ್ಲ. ಈಗ ಏನು ಮಾಡುತ್ತೀ? ಈ ಕುದುರೆಯನ್ನು ಕಟ್ಟಿ ಹಾಕುತ್ತೀಯೋ ಶ್ರೀರಾಮನ ಸೈನ್ಯದೊಡನೆ ಹೋರಾಡುತ್ತೀಯ? ಏನು ಯೋಚಿಸುತ್ತಿರುವೆ ಲವ ಕುಮಾರ? ಒಂದು ವೇಳೆ ಈ ಕುದುರೆಯನ್ನು ಕಟ್ಟಿ ಹಾಕಿದರೆ ಶ್ರೀರಾಮನೇ ಯುದ್ಧಕ್ಕೆ ಬರಬಹುದು ಎಂದು ಯೋಚಿಸುತ್ತಿರುವೆಯಾ? ಬರಲಿ, ಆ ಶ್ರೀರಾಮನೇ ಯುದ್ಧಕ್ಕೆ ಬರಲಿ. ಬೇಡ ಲವಕುಮಾರ, ಈ ಕುದುರೆಯನ್ನು ಕಟ್ಟಬೇಡ. ಈ ಕುದುರೆಯ ರಕ್ಷಣೆಗೆ ಶತ್ರುಘ್ನ ದೊಡ್ಡ ಸೈನ್ಯದೊಂದಿಗೆ ಬಂದಿರುತ್ತಾನೆ. ಬಂದಿರಲಿ, ಎಂತ ಸೈನ್ಯವೇ ಬಂದಿರಲಿ, ನಾನು ಅದರೊಂದಿಗೆ ಹೋರಾಡುತ್ತೇನೆ. ಬೇಡ, ಈ ಕುದುರೆಯನ್ನು ಕಟ್ಟಿ ಹಾಕಬೇಡ. ನಾವು ಆಸೆ ಕೇಳಿದ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ನಾನು ಈ ಕುದುರೆಯನ್ನು ಕಟ್ಟಿ ಆಯಿತು, ಇನ್ನು ಯಾರು ಬೇಕಾದರೂ ಬಂದು ನನ್ನೊಡನೆ ಯುದ್ಧ ಮಾಡಿ ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ. ಬೇಡಲವ, ಹಠ ಮಾಡಬೇಡ, ಕುದುರೆಯನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ, ಹರಿಹರ ಬ್ರಹ್ಮಾದಿಗಳೇ ಬರಲಿ, ನಾನು ಈ ಕುದುರೆಯನ್ನು ಬಿಡುವುದಿಲ್ಲ. ಯುದ್ಧ ಮಾಡಿ ನನ್ನ ಮೇಲೆ ಗೆದ್ದು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ. ಬಾಲಕ, ಕುದುರೆಯನ್ನು ಏಕೆ ಕಟ್ಟಿರುವೆ? ಪರಾಕ್ರಮವಿದ್ದರೆ ಕುದುರೆಯನ್ನು ಕಟ್ಟಬಹುದೆಂದು ಬರೆದಿದೆಯಲ್ಲ, ಅದಕ್ಕೆ ಕಟ್ಟಿ ಹಾಕಿದೆ. ಇದು ಹುಡುಗಾಟವಲ್ಲ ಬಾಲಕ. ಕುದುರೆಯ ರಕ್ಷಣೆಗೆ ದೊಡ್ಡ ಸೈನ್ಯವೇ ಬಂದಿರುವುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ, ರಾಮ ಸೋದರ ಶತ್ರುಘ್ನನೇ ಬಂದಿರುವನೆಂದು ನನಗೆ ಗೊತ್ತು. ಎಲ್ಲ ಗೊತ್ತಿದ್ದರೂ ಕುದುರೆಯನ್ನು ಕಟ್ಟಿರುವೆಯಾ? ಬಿಟ್ಟು ಬಿಡು. ಕಟ್ಟಿರುವುದು ಬಿಡುವುದಕ್ಕಲ್ಲ, ಶಕ್ತಿ ಇದ್ದರೆ ಬಿಡಿಸಿಕೊಂಡು ಹೋಗಲಿ. ಓಹೋ, ಆ ಕೆಲಸವನ್ನು ನಾನೇ ಮಾಡುತ್ತೇನೆ. ನಿಲ್ಲಿ. ಈ ಬಾಲಕ ಸಾಮಾನ್ಯನಲ್ಲ. ನಡೆ, ಪ್ರಭುಗಳಿಗೆ ವಿಷಯವನ್ನು ತಿಳಿಸೋಣ.
ಮಾತೆಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀಯಾ? ಸ್ವಾಮಿ, ನಮ್ಮ ಮಕ್ಕಳು ಹೇಳಿದಂತೆ ನಿಮ್ಮ ದರ್ಶನದ ಹೊರತಾಗಿ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಆದರೆ ಆ ಅಪೇಕ್ಷೆ ಈ ಜನ್ಮದಲ್ಲಿ ಸಾಧ್ಯವಾಗುವುದೇ? ನಿಮ್ಮ ದರ್ಶನದ ಭಾಗ್ಯ ನನಗೆ ಮತ್ತೆ ದೊರಕುತ್ತದೆಯೇ?